ನಮಸ್ಕಾರ ವೀಕ್ಷಕರೇ, ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ರಾಜ್ಯದಲ್ಲಿ ಮತ್ತೊಂದು ಸಂಚಲನ ಮೂಡುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣ ಸದ್ದು ಮಾಡಿದ್ದಾಯ್ತು, ಮೂಡಾ ಹಗರಣ ಸದ್ದು ಮಾಡಿದ್ದಾಯ್ತು. ಈಗ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಬಲ್ಲಂತಹ ಸುದ್ದಿಯೊಂದು ಸ್ಫೋಟಗೊಂಡಿದೆ. ಇದು ಅಂತಿಂಥ ಸುದ್ದಿಯಲ್ಲ. ಈಗಾಗಲೇ ರಾಜ್ಯದಲ್ಲಿ ಆಡಳಿತ ಪಕ್ಷ ವಿಪಕ್ಷದ ನಡುವೆ ಭಾರೀ ಜಿದ್ದಾಜಿದ್ದಿ ನಡೀತಾ ಇದೆ, ಜಟಾಪಟಿ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ಜೊತೆಯಾಗಿ ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದಿದೆ. ರಾಜ್ಯಪಾಲರಿಗೆ ದೂರು, ಪ್ರತಿಭಟನೆ, ಪಾದಯಾತ್ರೆ, ವಾಕ್ಸಮರ, ಹಗರಣಗಳ ಪಟ್ಟಿ, ಆರೋಪಗಳ ಸುರಿಮಳೆಗೈದು ಕಾಂಗ್ರೆಸ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ವಿಪಕ್ಷಗಳ ಮೇಲೆ ಕೆಂಡ ಕಾರ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮೂಡಾ ಹಗರಣ ಆರೋಪ, ರಾಜೀನಾಮೆಗೆ ಪಟ್ಟು ಹಿಡಿದು ವಿಪಕ್ಷಗಳು ಕೂತಿರುವಂಥದ್ದು. ಇದರಿಂದ ಸಿಟ್ಟಿಗೆದ್ದಂತಹ ಸಿದ್ದರಾಮಯ್ಯ ಅವರು ಬಿಜೆಪಿ ಜೆಡಿಎಸ್ನ ಜನ್ಮ ಜಾಲಾಡ್ತೀನಿ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ನೀವು ನನ್ನನ್ನು ಮೂಡಾ ಹಗರಣದ ವಿಚಾರವನ್ನು ಇಟ್ಕೊಂಡು ದಾಳಿ ಮಾಡಿದ್ರೆ ನಾನು ನಿಮ್ಮ ಹಗರಣಗಳನ್ನು ಬಿಚ್ಚಿಡ್ತೀನಿ, ಒಂದೊಂದನ್ನು ಸಹ ಬಿಡೋದಿಲ್ಲ. ನಿಮ್ಮ ಮೇಲೆ ಯಾವ್ಯಾವ ಆರೋಪಗಳು ಬಂದಿದೆಯೋ ಎಲ್ಲವನ್ನ ಹೊರಗೆ ತೆಗಿತೀವಿ. ಆ ಎಲ್ಲ ಪ್ರಕರಣಗಳಿಗೆ ಮರುಜೀವ ಕೊಡ್ತೀವಿ. ಕೇವಲ ಪಕ್ಷದ ನಾಯಕರು ಮಾತ್ರ ಅಲ್ಲ, ಶಾಸಕ, ಸಚಿವರು, ಮುಖಂಡರುಗಳ ಎಲ್ಲರ ಬಂಡವಾಳವನ್ನು ಬಯಲು ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಸಹ ತಿರುಗಿ ಬಿದ್ದಿದ್ದಾರೆ. ಕುಮಾರಸ್ವಾಮಿ ಅವರದ್ದಾಗಿರಬಹುದು, ಯಡಿಯೂರಪ್ಪ ಅವರದ್ದಾಗಿರಬಹುದು, ಹಿಂದಿನ ಮುಖ್ಯಮಂತ್ರಿ ಆಗಿದ್ದವರಾಗಿರಬಹುದು ಅಥವಾ ಮಿನಿಸ್ಟರ್ಗಳದ್ದಾಗಿರಬಹುದು, ಅವರ ಮೇಲಿರುವ ಒಂದೊಂದು ಪ್ರಕರಣಕ್ಕೂ ಮರುಜೀವ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ರೊಚ್ಚಿಗೆದ್ದು ಸವಾಲನ್ನು ಹಾಕಿದ್ದಾರೆ. ಈಗ ವಿಪಕ್ಷಗಳು ಕಾಂಗ್ರೆಸ್ ಅನ್ನ ಕೆಣಕಿದೆ, ಕಾಂಗ್ರೆಸ್ ಅದಕ್ಕೆ ಸವಾಲು ಹಾಕಿದೆ. ಇಂತಹ ಸಂದರ್ಭದಲ್ಲಿ ಸಿಡಿ ಒಂದು ಬ್ಲಾಸ್ಟ್ ಆಗ್ತಿದೆ ಅನ್ನುವ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಇದು ಅಂತಿಂಥವರ ಸಾಮಾನ್ಯರ ಸಿಡಿ ವಿಚಾರ ಅಲ್ಲವೇ ಅಲ್ಲ. ಸಾಮಾನ್ಯರ ವಿಚಾರ ಆಗಿದ್ರೆ ಅಷ್ಟರ ಮಟ್ಟಿಗೆ ಇದು ಸುದ್ದಿ ಮುನ್ನೆಲೆಗೆ ಬರ್ತಾ ಇರಲಿಲ್ಲ. ಇದು ಕರ್ನಾಟಕದ ಖ್ಯಾತ ರಾಜಕಾರಣಿ, ಪ್ರಭಾವಿ ರಾಜಕಾರಣಿಯದ್ದು. ಅಷ್ಟು ಮಾತ್ರ ಅಲ್ಲದೆ ಅವರು ನಮ್ಮ ರಾಜ್ಯದ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು. ಹಾಗಾದ್ರೆ ಏನಿದು ಸುದ್ದಿ? ಯಾರು ಆ ಪ್ರಭಾವಿ ರಾಜಕಾರಣಿ? ಯಾರಪ್ಪ ಅದು ಮಾಜಿ ಮುಖ್ಯಮಂತ್ರಿ? ಯಾವ ಕಾರಣಕ್ಕಾಗಿ ಈ ಸಮಯದಲ್ಲಿ ಸಿಡಿ ಬ್ಲಾಸ್ಟ್ ಆಗ್ತಾ ಇರುವಂಥದ್ದು? ಬೆಟ್ಟದಲ್ಲಿ ಕಾಮದ ಅಮಲಿಗೆ ಬಿದ್ದು ವಿರೋಧಿಗಳ ಬಾಯಿಗೆ ಆಹಾರ ಆದ್ರ ಮಾಜಿ ಸಿಎಂ. ರಾಜ್ಯ ರಾಜಕಾರಣದಲ್ಲಿ ಎದುರಾಗುತ್ತಾ ಅತಿ ದೊಡ್ಡ ಮುಜುಗರ, ಅಧಿಕಾರಾವಧಿ ದುರುಪಯೋಗ ಆಯ್ತಾ? ಏನಿದು ನಿಮ್ಮ ಜನಪ್ರತಿನಿಧಿಗಳ ರೆಸಾರ್ಟ್ ರಹಸ್ಯ? ಆ ಎಲ್ಲದರ ಬಗ್ಗೆ ವರದಿ ಇದೆ, ನೋಡೋಣ. ವೀಕ್ಷಕರೇ, ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಅಧಿಕಾರಾವಧಿಯನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಆ ವಿಡಿಯೋ ಪ್ರಕರಣ ತಿಂಗಳುಗಟ್ಟಲೆ ರಾಜ್ಯದಲ್ಲಿ ಸದ್ದು ಮಾಡ್ತು. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಲಾಯಿತು. ಇದೀಗ ಮತ್ತೊಬ್ಬ ರಾಜಕೀಯ ನಾಯಕನ ಸಿಡಿ ವಿಚಾರ ಹೊರಬಿದ್ದಿದೆ. ಈ ರಾಜಕಾರಣಿಗಳ ಇಂತಹ ಸುದ್ದಿ ಯಾಕೆ ಅಂತ ನೀವು ಕೇಳಬಹುದು. ಅದರಿಂದ ನಮಗೇನು ಉಪಯೋಗ? ಏನಾದರೂ ಒಳ್ಳೆಯ ಸುದ್ದಿನ ಕೊಡಿ ಅಂತ ನೀವು ಪ್ರಶ್ನೆ ಮಾಡಬಹುದು. ಆದರೆ ವೀಕ್ಷಕರೇ, ಇದು ನಡೆದಿರೋದು ಅಧಿಕಾರಾವಧಿಯ ಸಂದರ್ಭದಲ್ಲಿ. ಜನರು ಕಷ್ಟಪಟ್ಟು ದುಡಿದಂತಹ ಹಣ ತೆರಿಗೆ ಅಂತನೋ ಇನ್ನೊಂದು ಮತ್ತೊಂದು ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ. ಆ ಹಣದಲ್ಲಿ ಇವರೆಲ್ಲ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಜನರು ಕೊಟ್ಟಂತಹ ಕೆಲಸವನ್ನು ಮಾಡೋ ಬದಲು ಸಿಕ್ಕವರ ಜೊತೆ ಈ ರೀತಿಯಾಗಿ ರೆಸಾರ್ಟ್ನಲ್ಲಿ ಮಜಾ ಮಾಡೋದು, ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹೆದರಿಸಿ ಬೆದರಿಸಿ ಲೈಂಗಿಕ ದೌರ್ಜನ್ಯವನ್ನು ಎಸಗೋದು, ಇದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಅದೇ ರೀತಿ ನಾವು ಈ ಸುದ್ದಿನ ನಿಮಗೆ ಹೇಳಲೇಬೇಕಾಗುತ್ತೆ. ವೀಕ್ಷಕರೇ, ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಭಾರಿ ದೊಡ್ಡ ಮಟ್ಟದಲ್ಲಿ ಜಿದ್ದಾಜಿದ್ದಿ ಜಟಾಪಟಿ ನಡೀತಾ ಇದೆ. ಸೋಷಿಯಲ್ ಮೀಡಿಯಾ ಖಾತೆಯಿಂದ ಹಿಡಿದು ಮಾಧ್ಯಮದಲ್ಲಿ ಹೇಳಿಕೆ, ಸಭೆ ಸಮಾರಂಭಗಳಲ್ಲಿ ಭಾರೀ ವಾಕ್ಸಮರ ನಡೀತಾ ಇದೆ. ಹಗರಣಗಳ ವಿಷಯವನ್ನು ತಗೊಂಡು ಆರೋಪ ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ. ಹೀಗಾಗಿ ಇದರ ಮಧ್ಯದಲ್ಲಿ ಈ ಸಿಡಿನೂ ಒಂದು ಇರಲಿ ಅಂತ ಏನಾದರೂ ಬಿಟ್ರಾ? ಆಡಳಿತ ಪಕ್ಷ ವಿಪಕ್ಷದ ನಡುವಿನ ದ್ವೇಷದ ರಾಜಕಾರಣದ ಫಲನ ಈ ಸಿಡಿ ಅನ್ನೋದು ಈಗ ಅನುಮಾನವನ್ನು ಮೂಡಿಸ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ನವರ ಬೇರೆ ಬೇರೆ ಕೇಸ್ಗಳ ಬಗ್ಗೆ, ಇಲಾಖೆಯಲ್ಲಾದ ಹಗರಣಗಳ ಬಗ್ಗೆ ಬಿಜೆಪಿ ಕೆದಕ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ನಾವೇನು ಕಮ್ಮಿ ಇಲ್ಲ, ನಿಮ್ಮದೂ ಒಂದಷ್ಟು ವಿಷಯ ಇದೆ ಅಂತ ಬಿಜೆಪಿ ವಿರುದ್ಧವಾಗಿ ಈ ಸಿಡಿ ಅಸ್ತ್ರವನ್ನು ಪ್ರಯೋಗಿಸಿದ್ರಾ ಅನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಹಗರಣಗಳ ಆರೋಪಕ್ಕೆ ಪ್ರತಿಯಾಗಿ ಯಡಿಯೂರಪ್ಪ ಅವರ ಪೋಕ್ಸೋ ವಿಚಾರದ ಬಗ್ಗೆ ಮಾತನಾಡ್ತಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಗಣಿ ಅಕ್ರಮದ ಬಗ್ಗೆ ಆರೋಪವನ್ನು ಮಾಡ್ತಿದ್ದಾರೆ. ಆದರೆ ಇದೆಲ್ಲವೂ ಹಾಲಿ ವಿಚಾರಣೆಯ ಹಂತದಲ್ಲಿರುವಂತಹ ಪ್ರಕರಣಗಳು. ಇದಕ್ಕಿಂತಲೂ ಹೆಚ್ಚಿನದಾಗಿ ಇನ್ನಷ್ಟು ಮುಜುಗರ ಆಗಬೇಕು, ವಿಪಕ್ಷವನ್ನು ಬಾಯಿ ಮುಚ್ಚಿಸಲೇಬೇಕು. ಅದಕ್ಕಾಗಿ ಒಂದು ದೊಡ್ಡ ಬಾಣವನ್ನು ಪ್ರಯೋಗಿಸಿದ್ರೆ ಇವರೆಲ್ಲರೂ ಗಪ್ಚುಪ್ಪಾಗ್ತಾರೆ. ಅಂತಹ ದೊಡ್ಡ ಅಸ್ತ್ರದ ಈ ಸಿಡಿ ಅಸ್ತ್ರದ ಪ್ರಯೋಗ ಆದಂತೆ ಕಾಣಿಸ್ತಾ ಇದೆ.
ಈಗ ಈ ಸಿಡಿ ವಿಚಾರ ಕೇವಲ ಆರಂಭದ ಹಂತದಲ್ಲಿದೆ. ಅದು ಪೂರ್ತಿಯಾಗಿ ಹೊರಬಿದ್ರೆ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಮುಜುಗರವನ್ನ ನಾಯಕರು ಎದುರಿಸಬೇಕಾಗುತ್ತೆ. ಹಾಗಾದ್ರೆ ಏನಪ್ಪಾ ಇದು ಸ್ಫೋಟಕ ಸುದ್ದಿ ಅನ್ನೋದನ್ನ ನೋಡೋದಾದ್ರೆ, ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರಾವಧಿಯ ಸಂದರ್ಭದಲ್ಲಿ ಮಾಡಿಕೊಂಡಂತಹ ಎಡವಟ್ಟಿದು ಅಂತ ಹೇಳಲಾಗ್ತಾ ಇದೆ. ಆಪ್ತ ಅಧಿಕಾರಿಗಳೇ ಇದೆಲ್ಲದಕ್ಕೂ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದು ಸುದ್ದಿ. ಅಷ್ಟು ಮಾತ್ರ ಅಲ್ಲದೆ ಅದರ ವಿಡಿಯೋ ಕೂಡ ವಕೀಲರಿಗೆ ಸಿಕ್ಕಿದೆ. ಕಾಂಗ್ರೆಸ್ನ ಕೆಣಕಿದ್ದಕ್ಕೆ ಬಿಜೆಪಿಯ ಬಾಯಿ ಮುಚ್ಚಿಸೋದಕ್ಕೆ ಈ ಸಂದರ್ಭದಲ್ಲಿ ಬಿಜೆಪಿಯ ಪ್ರಭಾವಿಯ ಸಿಡಿಯನ್ನು ರಿಲೀಸ್ ಮಾಡಿದ್ರ. ಯಾಕಂದ್ರೆ ಇವರು ಕೇವಲ ಮಾಜಿ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಹಾಲಿ ಜನಪ್ರತಿನಿಧಿ ಕೂಡ. ಶಾಸಕ, ಸಚಿವ, ಸಂಸದರಾಗಿ ಕೆಲಸವನ್ನ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಆ ಮಟ್ಟದಲ್ಲಿ ರಾಜಕಾರಣದಲ್ಲಿ ನೆಲೆ ನಿಂತವರು ಈಗ ಇಂತಹ ಎಡವಟ್ಟನ್ನು ಮಾಡಿಕೊಂಡು ಈ ಜಟಾಪಟಿಯ ಮಧ್ಯದಲ್ಲಿ ಆಹಾರ ಆಗ್ತಿದ್ದಾರಾ? ಇದು ಭಾರೀ ಮುಜುಗರಕ್ಕೆ ಎಡೆ ಮಾಡಿಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾದ್ರೆ ಇದು ನಡೆದಿದ್ದೆಲ್ಲಿ? ಆ ಸಿಎಂ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ನಂದಿ ಬೆಟ್ಟದಲ್ಲಿ ಇದೆಲ್ಲದಕ್ಕೂ ವ್ಯವಸ್ಥೆ ಆಗಿತ್ತು. ಅಲ್ಲಿ ಈ ಎಲ್ಲ ಘಟನೆಗಳು ನಡೆದಿರೋದು ಅಂತ ವರದಿ ಆಗ್ತಾ ಇದೆ. ಹಾಗಾದ್ರೆ ಈ ವಿಡಿಯೋ ಮಾಡಿದ್ಯಾರು ಅನ್ನೋದು ಮತ್ತೊಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಈಗಾಗಲೇ ಹೇಳಿದ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದು ಆಗ ಇದ್ದಂತಹ ಸಿಎಂಗೆ ಆಪ್ತ ಇದ್ದಂತಹ ಅಧಿಕಾರಿಗಳು. ಹಾಗಾದ್ರೆ ಆ ವಿಡಿಯೋವನ್ನ ಅಧಿಕಾರಿಗಳೇ ಮಾಡ್ಕೊಂಡ್ರಾ? ಎಲ್ಲವನ್ನ ಅರೇಂಜ್ ಮಾಡಿ ಮಾಜಿ ಸಿಎಂಗೆ ಕೆಡ್ಡ ತೋಡಿದ್ರಾ? ಅಥವಾ ಪ್ರಜ್ವಲ್ ರೇವಣ್ಣ ಅವರ ರೀತಿಯಲ್ಲಿ ನೆನಪಿಗೋಸ್ಕರ ಇರಲಿ ಅಂತ ಸ್ವತಃ ಮಾಜಿ ಸಿಎಂ ಈ ವಿಡಿಯೋಗಳನ್ನು ಮಾಡಿಸಿ ಇಟ್ಟುಕೊಂಡಿದ್ದರಾ? ಈ ಎಲ್ಲ ಗೊಂದಲಗಳಿಗೆ ಉತ್ತರ ಇನ್ನಷ್ಟೇ ಸಿಗಬೇಕಾಗಿದೆ. ಆದರೆ ವಿಡಿಯೋ ಮಾತ್ರ ಈಗ ಹೊರಬಿದ್ದಿದೆ. ಈಗಾಗಲೇ ಅದನ್ನ ಕೆಲವರು ನೋಡಿ ತಮ್ಮ ತಮ್ಮ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದುಕೊಳ್ತಿದ್ದಾರೆ. ವಕೀಲರೊಬ್ಬರು ಈ ಬಗ್ಗೆ ಸಂಪೂರ್ಣ ದಾಖಲೆಯನ್ನ ಕಲೆ ಹಾಕಿದ್ದಾರೆ ಅನ್ನೋದು ಮಾಹಿತಿ. ಅಷ್ಟು ಮಾತ್ರ ಅಲ್ಲದೆ ಮಹಿಳೆಯೊಬ್ಬರು ವಕೀಲರನ್ನ ಭೇಟಿ ಮಾಡಿದ್ದಾರಂತೆ, ಅದು ಕೂಡ ಇದೇ ಸಂಬಂಧ. ಈ ಎಲ್ಲ ದಾಖಲೆ ಸಮೇತವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂತ ಆ ವಕೀಲರು ಹೇಳಿದ್ದಾರೆ. ದೇಹ ಸುಖಕ್ಕೋಸ್ಕರ ಎಲ್ಲೋ ಹೋಗಿ ಮಲ್ಕೊಂಡು ಅದು ಅವ್ರ ಪ್ರೈವೇಟ್ ಇರ್ಬೋದು, ಅವ್ರು ಯಾರ ಜೊತೆ ಅವರ ದೇಹ ಸುಖವನ್ನು ಮಾಡ್ಕೊಂಡ್ರು ಕೂಡ ಕೇಳೋ ಅಧಿಕಾರ ನನಗೇ ಅಲ್ಲ, ಅವ್ರ ಹೆಂಡತಿಗೆ ಬಿಟ್ಟು ಯಾರಿಗೂ ಇಲ್ಲ. ಪ್ರಪಂಚದಲ್ಲಿರೋ 880 ಕೋಟಿ ಜನರಿಗೆ ಯಾರಿಗೂ ಇಲ್ಲ ಆ ಎಕ್ಸ್ಎಂ ಅನ್ನ ಪ್ರಶ್ನೆ ಮಾಡಕ್ಕೆ. ಈ ಇದರಲ್ಲಿ ಒಂದು ಹುಡುಗಿರಲ್ಲ, ಸಾಕಷ್ಟು ಹೆಣ್ಮಕ್ಳಿದ್ದಾರೆ ಅನ್ನೋದು ವಿಚಾರ. ಇನ್ನು ವಿಡಿಯೋ ವಿಚಾರಕ್ಕೆ ಬಂದ್ರೆ, ಆರಂಭದಲ್ಲಿ ಇದೇ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು ಕಿಡಿಯನ್ನ ಹೊತ್ತಿಸಿ ಬಿಡ್ತಾರೆ. ಅದು ಕಾಡ್ಗಿಚ್ಚಿನಂತೆ ಎಲ್ಲಾ ಕಡೆ ವೈರಲ್ ಆಗುತ್ತೆ. ಈ ಹಿಂದಿನ ಸಿಡಿ ವಿಚಾರಗಳಲ್ಲೂ ಕೂಡ ಅದೇ ರೀತಿ ಆಗಿದ್ದು. ಇತ್ತೀಚಿನ ಪ್ರಜ್ವಲ್ ರೇವಣ್ಣ ವಿಚಾರವನ್ನೇ ತಗೊಳ್ಳಿ. ಆರಂಭದಲ್ಲಿ ಪೆನ್ ಡ್ರೈವ್ ಇದೆಯಂತೆ ಅನ್ನುವಂತಹ ಸುದ್ದಿ ಬಂತು. ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಕ್ರೀನ್ಶಾಟ್ ಸಮೇತವಾಗಿ ಹಂಚಿಕೊಳ್ಳಲಾಯಿತು. ಬೇಕು ಅಂತಾನೆ ಅದನ್ನು ಒಂದಷ್ಟು ಜನ ವಿರೋಧಿ ಪಕ್ಷದ ಕಾರ್ಯಕರ್ತರು ವೈರಲ್ ಮಾಡಿದ್ರು. ಅದು ನಂತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಯಿತು. ಅದೇ ರೀತಿಯಾಗಿ ಈಗ ಈ ಒಂದು ಸಿಡಿ ವಿಚಾರ, ಪ್ರಭಾವಿಯ ಸಿಡಿ ವಿಚಾರ, ಖ್ಯಾತ ರಾಜಕಾರಣಿಯ ಸಿಡಿ ವಿಚಾರ ಆರಂಭದ ಹಂತದಲ್ಲಿದೆ. ಹಲವರು ಈಗಾಗಲೇ ಇದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಏನಪ್ಪಾ ಇದು ಅಸಹ್ಯ, ಇನ್ನೂ ಏನೇನೆಲ್ಲ ನೋಡ್ಬೇಕು ನಾವು, ನಮ್ಮ ಜನಪ್ರತಿನಿಧಿಗಳು ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಾ ಇದೆ, ನಮ್ಮ ಕರ್ನಾಟಕದ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಹಾಕ್ತಿದ್ದಾರೆ ಅಂತ ಜನ ಈಗ ಕೆಂಡಾಮಂಡಲ ಆಗ್ತಿದ್ದಾರೆ. ಕೆಲವೇ ತಿಂಗಳ ಹಿಂದಷ್ಟೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಆಯಿತು. ತಿಂಗಳುಗಟ್ಟಲೆ ಅದು ಸದ್ದು ಮಾಡಿತ್ತು. ಇನ್ನು ರಾಜಕೀಯವಾಗಿ ದೊಡ್ಡ ಪ್ರಮಾಣದಲ್ಲಿ ಅದು ಪ್ರಭಾವ ಬೀರಿತ್ತು. ಅದರಲ್ಲೂ ಕಾಂಗ್ರೆಸ್ಗಂತೂ ಇದು ಭೂರಿ ಭೋಜನ ಅಂತಲೇ ಹೇಳ್ಬೋದು. ದೊಡ್ಡ ಅಸ್ತ್ರವಾಗಿ ಲೋಕಸಭೆಯ ಚುನಾವಣೆಯಲ್ಲಿ ಬಳಸಿಕೊಳ್ತು. ಇದಾದ ನಂತರದಲ್ಲಿ ಸೂರಜ್ ರೇವಣ್ಣ ಅವರದ್ದು ಇದು ಸಹ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿತು. ಸುಮಾರು ಸತತವಾಗಿ 2-3 ತಿಂಗಳು ವಿಪಕ್ಷಗಳಿಗೆ ಭಾರೀ ಮುಜುಗರ ಆಯಿತು. ಇದಾದ ನಂತರದಲ್ಲಿ ಹಗರಣಗಳು ಒಂದೊಂದೇ ಬರೋದಕ್ಕೆ ಶುರುವಾಯಿತು. ಆಡಳಿತ ಪಕ್ಷದ ಸರದಿ ಬಂತು. ಈಗ ತುಂಬ ದಿನ ಆಯ್ತಲ್ಲ, ಒಂದು ಸ್ವಲ್ಪ ಗ್ಯಾಪ್ ನಂತರದಲ್ಲಿ ಈ ಸಿಡಿ ಒಂದು ಇರಲಿ ಅಂತ ಬಿಟ್ರಾ ಗೊತ್ತಿಲ್ಲ. ಯಾಕಂದರೆ ರಾಜಕಾರಣಿಗಳ ತೆರೆಮರೆಯ ಆಟ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ರಾಜಕೀಯವಾಗಿ ಈ ಸಿಡಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತು. ಬಹುತೇಕ ಸಂಪೂರ್ಣವಾಗಿ ಅವರ ರಾಜಕೀಯ ವರ್ಚಸ್ಸನ್ನೇ ಕುಗ್ಗಿಸಿಬಿಡುತ್ತೆ. ಎಷ್ಟೋ ಜನ ಈಗಾಗಲೇ ಮೂಲೆ ಗುಂಪಾಗಿದ್ದಾರೆ. ಇನ್ನು ಪಕ್ಷದಲ್ಲಂತೂ ಅವರಿಗೆ 3 ಕಾಸಿನ ಬೆಲೆ ಇರೋದಿಲ್ಲ. ಪಕ್ಷದಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳಿಗೆ ಸೈಡ್ ಲೈನ್ ಮಾಡೋದಕ್ಕೆ ಒಂದು ಪ್ರಬಲವಾದಂತಹ ಕಾರಣ ಸಿಗುತ್ತೆ. ಮತ್ತೊಂದು ಕಡೆ ಅಧಿಕಾರದಲ್ಲಿದ್ದರೆ ಪ್ರತಿಪಕ್ಷಗಳು ಬಿಡೋದಿಲ್ಲ. ಹೀಗಾಗಿ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ. ಕೆಲವು ವರ್ಷಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲೂ ಅದೇ ರೀತಿ ಆಯಿತು. ರಾಜಕೀಯ ಪ್ರಭಾವ ಇದ್ದರೂ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ಆಯಿತು. ಇನ್ನು ಯಡಿಯೂರಪ್ಪ ಅವರನ್ನ ಈ ಇಳಿ ವಯಸ್ಸಿನಲ್ಲಿ ಪೋಕ್ಸೋ ಪ್ರಕರಣ ಒಂದು ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದ ಆರೋಪಕ್ಕೆ ತಿರುಗೇಟು ಕೊಡಬೇಕಾದಾಗ ಯಡಿಯೂರಪ್ಪ ಅವರ ವಿಚಾರವನ್ನು ಇಟ್ಕೊಂಡ್ರು. ಪೋಕ್ಸೋ ಪ್ರಕರಣ ಇಟ್ಕೊಂಡವರು ನನ್ನ ವಿರುದ್ಧ ಮಾತಾಡ್ತಾರೆ ಅನ್ನುವ ಮಾತುಗಳನ್ನಾಡಿದ್ರು.
ಈ ರೀತಿಯ ಮಾತುಗಳನ್ನು ಕೇಳಬೇಕಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿದೆ. ಇಡೀ ರೇವಣ್ಣ ಕುಟುಂಬದವರ ರಾಜಕೀಯ ವರ್ಚಸ್ಸೇನಾಯಿತು? ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ರಾಜಕೀಯ ಜೀವನವನ್ನೇ ಮರೆತು ಬಿಡಬೇಕಷ್ಟೆ. ಅದಕ್ಕಿಂತ ಮೊದಲು ಅವರು ಪ್ರಕರಣದಿಂದ ಹೊರಬರಬೇಕು. ಈಗಾಗಲೇ ಅವರ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಅತ್ಯಾಚಾರ ನಡೆದಿದ್ದು ನಿಜ, ಆ ವಿಡಿಯೋಗಳೆಲ್ಲ ನಿಜ ಅಂತ SIT ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಈಗ ಸದ್ಯಕ್ಕೆ ಆ ಮಾಜಿ CM ಯಾರಿದ್ದಾರೆ ಅವರ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದು ಭಾರಿ ಸುದ್ದಿ ಆಗ್ತಾ ಇದೆ. ಇದನ್ನು ರಿಲೀಸ್ ಮಾಡಿದ್ಯಾರು, ಏನೇನೆಲ್ಲ ಇದರ ಹಿಂದೆ ಕೈವಾಡ ಇದೆ, ಅದೆಲ್ಲವೂ ಇನ್ನಷ್ಟೇ ಬಯಲಿಗೆ ಬರಬೇಕು. ನೋಡಿ, ಇವರೆಲ್ಲ ನಿಮ್ಮ ಜನಪ್ರತಿನಿಧಿಗಳು. ಇವೆಲ್ಲವೂ ಬೆಳಕಿಗೆ ಬಂದಿರುವಂತಹ ಹಕ್ಕಿಗಳ ವಿಚಾರ. ಬೆಳಕಿಗೆ ಬರದವು ತುಂಬ ಇದ್ದಾವೆ. ಈ ರಾಜಕಾರಣಿಗಳಿಗೆಲ್ಲ ಈ ಮೂಲಕ ನಾವು ಏನು ಹೇಳೋದಕ್ಕೆ ಬಯಸ್ತೀವಿ ಅಂದರೆ, ಮಜಾ ಮಾಡೋದೇ ನಿಮ್ಮ ಕೈಯಾಲಿ ಅನ್ನೋದಾದರೆ, ಅದೇ ನಿಮ್ಮ ಫುಲ್ ಟೈಮ್ ಕೆಲಸ ಅನ್ನೋದಾದರೆ, ದಯವಿಟ್ಟು ಜನಸೇವೆಗೆ ಬರಬೇಡಿ. ನೀವು ರಾಜಕಾರಣದಿಂದ ದೂರ ಇರಿ. ಎರಡನ್ನೂ ಒಟ್ಟಿಗೆ ಮಾಡ್ತೀವಿ ಅಂತ ಹೊರಡೋದಾದರೆ ನಿಮ್ಮ ಹಣೆ ಬರಹ ಅನುಭವಿಸಿ. ಈಗೇನಾಗ್ತಿದೆ ನೋಡ್ತಾ ಇದ್ದೀರಿ. ಇದಿಷ್ಟು ರಾಜಕೀಯದ ಒಂದಷ್ಟು ಹಸಿ ಬಿಸಿ ಸುದ್ದಿ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ಈ ಒಂದು CD ಬ್ಲಾಸ್ಟ್ ಆದರೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.